ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಎಕ್ಸೆಲಲ್ಲಿರುವ ಡಾಟಾಸನ್ನು ಅಂದರೆ ಮಿಕ್ಸ್ ಆಗಿರುವಂಥ ಡಾಟಾಸ್ ನಂಬರ್ ಮತ್ತು ಟೆಕ್ಸ್ಟ್ ಮಿಕ್ಸ್ ಇದ್ದಾಗ ಅದನ್ನು ಸಪ್ರೇಟ್ ಮಾಡ್ಕೊಳ್ಳೋದಿದ್ದರೆ ಹೇಗೆ ಮಾಡ್ಕೋಬೇಕು ಅನ್ನೋದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇಲ್ಲೊಂದು ಡಾಟಾಸ್ ಇದೆ ನನ್ನ ಹತ್ರ ಈಗ. ಸೊ ಇಲ್ಲಿ ನಂಬರ್ ಮತ್ತು ಟೆಕ್ಸ್ಟ್ ಮಿಕ್ಸ್ ಆಗಿರುವಂಥದ್ದು ಅಂದರೆ ಪ್ರಾಡಕ್ಟ್ ಕೋಡ್ ಆ್ಯಂಡ್ ನೇಮ್ಸ್ ಅಂತ ತೊಗೊಂಡಿದ್ದೇನೆ ನಾನು. ಇಲ್ಲಿ ನಿಮಗೆ ಸಪ್ರೇಟ್ ಮಾಡುವಾಗ ನಂಬರ್ಸ್ ಸಪ್ರೇಟ್ ಮಾಡಲಿಕ್ಕೆ ಒಂದು ಕಾಲಮ್ ಮತ್ತು ಪ್ರಾಡಕ್ಟ್ ನೇಮ್ ಸಪ್ರೇಟ್ ಮಾಡಲಿಕ್ಕೆ ಒಂದು ಕಾಲಮ್ಸನ್ನು ಇಟ್ಕೊಂಡಿದ್ದೀನಿ. ಸೊ ಇದನ್ನು ನೀವು ಒಂದು ಫಾರ್ಮುಲಾ ಯೂಸ್ ಮಾಡ್ಕೋಬೋದು, ಇಲ್ಲ ಕಮಾಂಡ್ಸನ್ನು ಯೂಸ್ ಮಾಡಿ ಮಾಡ್ಬೋದು. ಅಂದರೆ ಡಾಟಾ ಟೈಪಿನ ಅಂಡರಲ್ಲಿ ಬರುವಂಥ ಟೆಕ್ಸ್ಟ್ ಟು ಕಾಲಮ್ ಅಂತ ಇದೆ ಒಂದು ಆಪ್ಷನ್ನು. ಸೊ ಇಲ್ಲಿ ಕಾಣಿಸ್ತಾ ಇಲ್ಲ. ಸೊ ಇದನ್ನು ಯೂಸ್ ಮಾಡ್ಕೋಬೋದು. ಮತ್ತು 10 or above ವರ್ಷನಲ್ಲಿ ಫಿಲ್ ಅಂತ ಇರುತ್ತೆ. ಸೊ ಇಲ್ಲಿ ಫಿಲ್ ಅಂತ ಇದೆಯಲ್ಲ, ಸೊ ಇದರಲ್ಲಿ ಒಂದು ಫ್ಲ್ಯಾಶ್ ಫಿಲ್ ಅಂತ ಒಂದು ಆಪ್ಷನ್ ಕೊಟ್ಟಿರ್ತಾರೆ. ಸೊ ಅದರಿಂದ ಮಾಡ್ಕೋಬೋದು. ಓಕೆ, ಸೊ ಈಗ ನಾನು ಮೊದಲಿಗೆ ಟೆಕ್ಸ್ಟ್ ಟು ಕಾಲಮ್ಸ್ ಅಂದರೆ ಟೆಕ್ಸ್ಟ್ ಟು ಕಾಲಮ್ಸ್ ಅನ್ನೋ ಆಪ್ಷನನ್ನು ಯೂಸ್ ಮಾಡಿ ಹೇಗೆ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ತೀನಿ. ಸೊ ಮೊದಲಿಗೆ ನಾವು ಏನು ಮಾಡಬೇಕು, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಅದಾದಮೇಲೆ ಟೆಕ್ಸ್ಟ್ ಟು ಕಾಲಮ್ ಆಪ್ಷನಿಗೆ ಬಂದು ಇಲ್ಲಿ ಡೆಲಿಮಿಟೆಡ್ ಅಂತ ಇದೆಯಲ್ಲ, ಸೊ ಇದು ಆಪ್ಷನ್ ತೊಗೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ಆಪ್ಷನನ್ನು ಕೊಟ್ಕೊಳ್ಬೇಕಾಗುತ್ತೆ ಇಲ್ಲಿ. ಸೊ ಇಲ್ಲಿ ಡೆಲಿಮಿಟೆಡ್, ಆಮೇಲೆ ನೆಕ್ಸ್ಟ್. ಸೊ ಇಲ್ಲಿ ನೀವು ಟ್ಯಾಬ್ಸ್ ಇರುತ್ತೆ ಡಿಫಾಲ್ಟ್. ಆ್ಯಕ್ಚುಲಿ ಡಿಫಾಲ್ಟ್ ಟ್ಯಾಬನ್ನು ತೆಗೆದು ನೀವೇನು ಮಾಡಬೇಕು, ಅದರ್ಸಲ್ಲಿ ತೊಗೊಳ್ಳಿ. ಇಲ್ಲಿ ಆ್ಯಕ್ಚುಲಿ ಡಾಟಾ ಎಂಟ್ರಿ ಮಾಡುವಾಗ ಮೈನಸ್ ಅಥವಾ ಕಾಮ ಇದೆ ಅಂದರೆ ಇಲ್ಲಿ ನೀವು ಕಾಮ ಅಥವಾ ಮೈನಸನ್ನು ಹಾಕ್ಕೋಬೇಕಾಗತ್ತೆ. ಓಕೆ, ಸೊ ಹಾಕ್ಕೊಂಡಾದ ತಕ್ಷಣ ಆಟೋಮೆಟಿಕ್ಲಿ ಅದೇನಾಗುತ್ತೆ, ಇಲ್ಲಿ ಡಿವೈಡ್ ಮಾಡ್ಕೊಳ್ಳುತ್ತೆ. ಸೊ ನೆಕ್ಸ್ಟ್ ಅಂತ ತೊಗೊಳ್ಳಿ. ಅದಾದಮೇಲೆ ಡೆಸ್ಟಿನೇಷನ್ ಅಂತ ಕಾಣುತ್ತೆ. ಇಲ್ಲಿ ಡೆಸ್ಟಿನೇಷನಲ್ಲಿ ನಿಮಗೆ ಯಾವ ಫೀಲ್ಡಿಗೆ ಅದು ಸ್ಟೋರ್ ಆಗಬೇಕು ಆ ಡೆಸ್ಟಿನೇಷನನ್ನು ಇಲ್ಲಿ ಚೂಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಪ್ರಾಡಕ್ಟ್ ಕೋಡಿಗೆ ಚೂಸ್ ಮಾಡ್ತಾಯಿದ್ದೀನಿ. ಸೊ ಅದಾದಮೇಲೆ ನೆಕ್ಸ್ಟು ಫಿನಿಶ್ ಅಂತ ತೊಗೊಳ್ಳಿ. ಒಂದು ಎರರ್ ಬಾಕ್ಸ್ ಬರುತ್ತೆ. ಅಂದರೆ ಡು ಯು ವಾಂಟ್ ಟು ರೀಪ್ಲೇಸ್ ದಿ ಕಂಟೆಂಟ್ಸ್ ಆಫ್ ದಿ ಡೆಸ್ಟಿನೇಷನ್ ಸೆಲ್ಸ್, ಓಕೆ ಮಾಡಿ. ಸೊ ಆಟೋಮೆಟಿಕ್ಲಿ ಇಲ್ಲಿ ಏನಾಯಿತು, ಡಾಟಾಸ್ ಈಗ ಇಲ್ಲಿರುವಂಥ ಮಿಕ್ಸ್ ಇರುವಂಥ ಡಾಟಾಸ್ ನಂಬರ್ಸ್ ಒಂದು ಕಾಲಮಿಗೆ ಬಂತು. ಆಟೋಮೆಟಿಕ್ಲಿ ಪ್ರಾಡಕ್ಟ್ ನೇಮ್ ಇನ್ನೊಂದು ಕಾಲಮಿಗೆ ಬಂತು. ಓಕೆ, ಸೊ ಇದು ಒಂದು ಮೆಥಡು. ಇನ್ನೊಂದು ಮೆಥಡು ಫಾರ್ಮುಲಾ ಯೂಸ್ ಮಾಡಿ ಮಾಡ್ಕೊಳ್ಬೋದು. ಸೊ ಇಲ್ಲಿ ಫಾರ್ಮುಲಾ ಯೂಸ್ ಮಾಡ್ಕೊಳ್ಳುವಾಗ ಹೇಗೆ ಮಾಡ್ಕೋಬೇಕು ಅಂತಂದರೆ ಇಲ್ಲಿ ಲೆಫ್ಟ್ ಮತ್ತು ರೈಟ್ ಫಾರ್ಮುಲಾಸನ್ನು ಯೂಸ್ ಮಾಡಿ ಮಾಡ್ಕೋಬೋದು. ನಾನು ಇಲ್ಲಿ ಅನದರ್ ಸೀಟ್ಸಲ್ಲಿ ಮತ್ತು ಸೇಮ್ ಅದೇ ಒಂದು ಪ್ರಾಡಕ್ಟ್ ಕೋಡನ್ನು ಅಪೋಸಿಟಾಗಿ ಎಂಟ್ರಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಫಸ್ಟಿಗೆ ನಂಬರ್ಸ್ ಇದೆ, ಆಮೇಲೆ ಟೆಕ್ಸ್ಟ್ ಇದೆ. ಸೊ ಇನ್ನೊಂದು ಶೀಟಲ್ಲಿ ಟೆಕ್ಸ್ಟ್ ಆಮೇಲೆ ನಂಬರ್ಸ್ ಇದೆ. ಸೊ ಇಲ್ಲಿ ನೀವು ಒಂದು ಫಾರ್ಮುಲಾ ಯೂಸ್ ಮಾಡ್ಕೋಬೋದು. ನಾನು ಆಲ್ರೆಡಿ ಇಲ್ಲಿ ಫಾರ್ಮುಲಾಸನ್ನು ರೈಟ್ ಮಾಡಿದ್ದೀನಿ. ಸೊ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು. ಇಲ್ಲಿ ರೈಟ್ ಸೈಡ್ ನಂಬರ್ಸ್ ಇದ್ದಾಗ ಈ ಫಾರ್ಮುಲಾ ತೊಗೋಬೋದು. ಲೆಫ್ಟ್ ಸೈಡ್ ಟೆಕ್ಸ್ಟ್ ಇದ್ದಾಗ ಸೊ ಇದನ್ನು ನೀವು ಫಾರ್ಮುಲಾಸನ್ನು ಯೂಸ್ ಮಾಡ್ಕೋಬೋದು. ಅಂದರೆ ರೈಟ್ ಅಂತಂದರೆ ಈ ಕಡೆಗೆ ಟೆಕ್ಸ್ಟ್ ನಂಬರ್ಸ್ ಇದೆ, ಈ ಕಡೆ ಟೆಕ್ಸ್ಟ್ ಇದೆ. ಸೊ ಅದಕ್ಕೆ ಎರಡು ಫಾರ್ಮುಲಾಸನ್ನು ಯೂಸ್ ಮಾಡ್ಕೋಬೋದು. ಆಮೇಲೆ ಲೆಫ್ಟ್ ನಂಬರ್ಸ್ ಇದ್ದಾಗ ಈ ಫಾರ್ಮುಲಾಸ್ ಯೂಸ್ ಮಾಡಿ ಮಾಡ್ಕೋಬೋದು ನೀವು ಇಲ್ಲಿಗ. ಸೊ ಆಲ್ರೆಡಿ ನಾನು ಇಲ್ಲಿ ಫಾರ್ಮುಲಾಸನ್ನು ಟೈಪ್ ಮಾಡಿದ್ದೀನಿ. ಸೊ ಇದೇ ಒಂದು ಫಾರ್ಮುಲಾಸನ್ನು ನಾನೀಗ ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ಪೇಸ್ಟ್ ಮಾಡಿ ಸೊ ಇಲ್ಲಿ ನಾನು ಪೇಸ್ಟ್ ಮಾಡಿದ್ದೀನಿ ಈ ಒಂದು ಸೆಲ್ಲಲ್ಲಿ. ಸೊ ಎಂಟರ್ ಮಾಡಿದಾಗ ಆಟೋಮೆಟಿಕ್ಲಿ ಏನಾಯಿತು, ಪ್ರಾಡಕ್ಟ್ ಕೋಡ್ ಸಪ್ರೇಟ್ ಆಯಿತು. ಓಕೆ, ಸೊ ನೆಕ್ಸ್ಟ್ ಇದನ್ನು ಡ್ರ್ಯಾಗ್ ಮಾಡ್ಕೊಳ್ಳೋದು. ಆಟೋಮೆಟಿಕ್ಲಿ ಡ್ರ್ಯಾಗ್ ಮಾಡಿಕೊಂಡ್ರೆ ನಂಬರ್ಸ್ ಎಲ್ಲ ಸಪ್ರೇಟ್ ಕಾಲಮಿಗೆ ಬರುತ್ತೆ. ಓಕೆ, ಸೊ ಇನ್ನೊಂದು ಟೆಕ್ಸ್ಟನ್ನು ತೊಗೊಳ್ಳೋದು. ಈಗ ಲೆಫ್ಟ್ ಸೈಡಲ್ಲಿ ಟೆಕ್ಸ್ಟ್ ಇದ್ದಾಗ ಓಕೆ, ಈ ಒಂದು ಫಾರ್ಮುಲಾಸನ್ನು ಕಾಪಿ ಮಾಡ್ಕೊಳ್ತೀನಿ ನಾನೀಗ. ಈ ಫಾರ್ಮುಲಾ ಆಲ್ರೆಡಿ ಇದೆ. ಸೊ ಇದನ್ನು ಈ ಪ್ರಾಡಕ್ಟ್ ಕೋಡಿಗೆ ಪೇಸ್ಟ್ ಮಾಡ್ಕೊಳ್ತೀನಿ. ಓಕೆ, ಸೊ ನೆಕ್ಸ್ಟು ಎಂಟರ್. ಸೊ ಇಲ್ಲಿ ಮೊಬೈಲ್ಸ್ ಬಂತು. ಓಕೆ, ಆಮೇಲೆ ಡ್ರ್ಯಾಗ್ ಮಾಡ್ಕೊಂಡ್ರೆ ಆಯಿತು. ಓಕೆ, ಸೊ ಇದು ಟೆಕ್ಸ್ಟ್ ಮತ್ತು ನಂಬರ್ಸ್ಗಳಿದ್ದಾಗ ಸಪ್ರೇಟ್ ಮಾಡೋದಿದ್ದರೆ ಮಾಡ್ಕೊಳ್ಬೋದು. ಓಕೆ, ಸೊ ಇದೇ ಇನ್ನೊಂದು ಕಾಲಮ್ಸಲ್ಲಿ ನೀವು ಮಾಡೋದಿದ್ದರೆ ಈಗ ಕಾಲಮ್ ಟು ಟೆಕ್ಸ್ಟ್ ಇದನ್ನು ಸೆಲೆಕ್ಟ್ ಕಾಲಮ್ ಟು ಟೆಕ್ಸ್ಟ್ ಕಮಾಂಡ್ಸನ್ನು ಯೂಸ್ ಮಾಡಿ ನೀವು ಮಾಡ್ಕೋಬೇಕು ಅಂತಿದ್ದರೆ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟು ಇಲ್ಲಿ ಕಾಲಮ್ಸ್ ಟು ಟೆಕ್ಸ್ಟ್ ಡೆಲಿಮಿಟೆಡ್, ಅದಾದಮೇಲೆ ನೆಕ್ಸ್ಟ್ ತೊಗೊಳ್ಳಿ. ಇಲ್ಲಿ ಕಾಮ, ಇಲ್ಲಿ ಸಪ್ರೇಟ್ ಆಟೋಮೆಟಿಕ್ ಸಪ್ರೇಟ್ ಆಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ನಿಮ್ಮ ಡೆಸ್ಟಿನೇಷನ್ ಫೀಲ್ಡ್ ಯಾವ್ದು ಬೇಕೋ ಅದನ್ನು ಚೂಸ್ ಮಾಡ್ಕೊಳ್ಳಿ. ನಾನು ಈ ಒಂದು ಫೀಲ್ಡನ್ನು ಚೂಸ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ಫಿನಿಶ್ ಅಂತ ತೊಗೊಳ್ತೀನಿ. ಇಲ್ಲಿ ಆಟೋಮೆಟಿಕ್ಲಿ
ಟೆಕ್ಸ್ಟ್ ಬೇರೆ ಆಯಿತು ಮತ್ತು ನಂಬರ್ಸ್ ಸಪ್ರೇಟ್ ಆಯಿತು. ಓಕೆ, ಸೊ ನೀವು ಎರಡೂ ಮೆಥಡ್ ಅಂದರೆ ಫಾರ್ಮುಲಾಸ್ ಯೂಸ್ ಮಾಡಿಯೂ ಸಪ್ರೇಟ್ ಮಾಡ್ಕೋಬೋದು, ಇಲ್ಲ ಟೆಕ್ಸ್ಟ್ ಟು ಕಾಲಮ್ ಆಪ್ಷನ್ ಯೂಸ್ ಮಾಡಿ ನೀವೇನು ಮಾಡ್ಬೋದು, ಸಪ್ರೇಟ್ ಮಾಡ್ಕೋಬೋದು. ಓಕೆ, ಸೊ ಇಲ್ಲಿ ನೀವು ಮೊದಲಿಗೆ ಡಾಟಾಸ್ ಹೇಗಿದೆ ಅನ್ನೋದನ್ನು ನೀವು ನೋಡ್ಕೋಬೇಕು. ಓಕೆ, ಸೊ ಇಲ್ಲಿ ಕಾಮ ಅಥವಾ ಮೈನಸ್ ಚಿಹ್ನೆಯನ್ನು ಹಾಕ್ಕೊಂಡಿದ್ರೆ ಮಾತ್ರ ನೀವೇನು ಮಾಡ್ಬೋದು, ಟೆಕ್ಸ್ಟ್ ಇದರಲ್ಲಿ ತೊಗೋಬೋದು, ಇಲ್ಲ ಅದರಲ್ಲಿ ನೀವು ಬೇರೆ ಬೇರೆ ಆಪ್ಷನನ್ನು ಯೂಸ್ ಮಾಡಿಕೊಂಡು ನೀವೇನು ಮಾಡ್ಬೋದು, ಸಪ್ರೇಟಾಗಿ ಮಾಡ್ಕೋಬೋದು. ಓಕೆ, ಸೊ ಇವತ್ತಿನ ವಿಡಿಯೋಸಲ್ಲಿ ಹೇಳಿರುವಂಥ ಕಂಟೆಂಟ್ಸ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಆನ್ ನೆಕ್ಸ್ಟ್ ವಿಡಿಯೋ.